ದಾವಣಗೆರೆಯ ಪಂಚಮಸಾಲಿ ಪೀಠದ ವಿವಾದ ಇದು. ಟ್ರಸ್ಟಿ ಮಾತಾಡ್ತಾ ಇದ್ರು ಬಾವಿ ಬೆಟ್ಟಪ್ಪ ಅವರು, ಅವ್ರ ಜೊತೆ ಮತ್ತೊಬ್ರು ಜಾಯ್ನ್ ಆಗಿದ್ರು ಅಜಯ್ ಕುಮಾರ್ ಅವರೇ. ಇಷ್ಟು ತನಕ ಬಾವಿ ಬೆಟ್ಟಪ್ಪ ಅವರು ಒಂದಷ್ಟು ಹೇಳ್ತಾ ಇದ್ರು ಡೀಟೇಲ್ಸ್, ಆರಂಭದಿಂದಲೂ ಏನೇನಾಯ್ತು ಅಂತ. ಈಗ ಆಗ್ತಾ ಇರೋ ಬೆಳವಣಿಗೆ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು? ಮೇಡಮ್, ಈಗ ನಾನು ಸಮಾಜದ ಒಬ್ಬ ಸಮಾಜದನಾಗಿ ನಾನು ಹೇಳಲಿಕ್ಕೆ ಬಯಸೋದೇನಪ್ಪಾ ಅಂತಂದ್ರೆ, ಈಗ ಯಾವುದೇ ಒಬ್ಬ ಸ್ವಾಮೀಜಿಗಳು ಅವ್ರು ಏನೇ ಮಾಡಿದ್ರು ಆ ಟ್ರಸ್ಟಿನ ಒಳ ಚೌಕಟ್ಟಿನಲ್ಲೇ ಅವರು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲಾ ಮಠಗಳಲ್ಲೂ ಇದೆ ಅಲ್ವಾ. ಈಗ ಟ್ರಸ್ಟ್, ಸಮಾಜ, ಸಂಘಟನೆ, ಸಂಘ, ಈ ಮೂರನ್ನು ಕೂಡ ಇರುತ್ತೆ ಒಂದು ಟ್ರಸ್ಟ್, ಒಂದು ಸಮಾಜ ಅಂದ್ಮೇಲೆ. ಈಗ ಇವರು ಟ್ರಸ್ಟ್ ನವರು ಇಮಿಡಿಯೇಟ್ ಆಗಿ ಅವ್ರನ್ನ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು ಇದು ಸಮಾಜದವ್ರು ಎಲ್ರಿಗೂ ಕೂಡ ಬೇಸರ ತಂದಿರ್ತಕ್ಕಂಥ. ಈಗ ಅವ್ರು ಹೇಳ್ತಿರೋದು ನಾವು ಇಮಿಡಿಯೇಟ್ ಆಕ್ಷನ್ ತಗೊಂಡಿದ್ದಲ್ಲ, ಇದು 8 ವರ್ಷದ ಹಿಂದೆ ಈ ಸ್ವಾಮೀಜಿಯನ್ನ ಈ ಮಠಕ್ಕೆ ಕರ್ಕೊಂಡು ಬಂದಾಗ್ಲೇನೆ ನಾವು ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ವಿ ಅಂತ. ಬಾವಿ ಬೆಟ್ಟಪ್ಪ ಅವ್ರು ಕೂಡ ಅದನ್ನ ಹೇಳಿದ್ರು. ಅವಾಗ್ಲೇ ನಾವು ಹೇಳಿದ್ವಿ ಈ 2 ಪೀಠದಲ್ಲಿ ಒಂದನ್ನ ನೀವು ಬಿಡಬೇಕಾಗತ್ತೆ, ಶ್ವಾಸಪೀಠ ಬಿಟ್ಟು ನೀವು ಈ ಪೀಠ ಪಂಚಮಸಾಲಿ ಪೀಠದಲ್ಲಿ ಮುಂದುವರಿಬೇಕು ಅಂತ. ಅವತ್ತಿಂದ ಅಂತ ಹೇಳ್ಕೊಂಡೇ ಬಂದಿದ್ರಂತೆ. ಮೊನ್ನೆ ಮಾರ್ಚ್ 24ಕ್ಕೂ ಒಂದು ಗಡುವು ಅದು ಅವರೇ ತಗೊಂಡಿದ್ದಂತೆ ಸ್ವಾಮೀಜಿ. ನಾನು ಈ ವಿಷಯದ ಬಗ್ಗೆ ಹೇಳ್ಬೇಕು ಅನ್ನೋದಾದ್ರೆ, ಯಾವುದೇ ಒಂದು ಮಠ ಇರ್ಲಿ ಅದಕ್ಕೆ ಇನ್ನೊಂದು ಮಠ ಇದ್ದೇ ಇರುತ್ತೆ. ಸಾಕಷ್ಟು ಮಠಗಳು, ಒಂದೇ ಮಠಕ್ಕೆ ಯಾರು ಇಲ್ಲ, ಅದ್ರದ್ದು ಇನ್ನೊಂದು ಭಾಗವಾಗಿ ಸಾಕಷ್ಟು ಮಠಗಳು ಇರುತ್ತೆ. ಬಾವಿ ಬೆಟ್ಟಪ್ಪ ಅವ್ರಿಗೆ ಶ್ವಾಸಪೀಠದಲ್ಲಿ ಒಂದ್ ವೇಳೆ ಮುಂದುವರೆದ್ರೆ ಅಂದ್ರೆ ಏನ್ ಸಮಸ್ಯೆ ಆಗ್ತಾ ಇತ್ತು ಅಂತ ನಾನು ಹೇಳ್ತಾ ಇದ್ದೀನಿ ಮೇಡಮ್. ಈಗ ಇವರು ಪಂಚಮಸಾಲಿ ಜಗದ್ಗುರುಗಳು, ಇವ್ರದ್ದು ಶ್ವಾಸ ಗುರುಗಳು ಅಂತ ಹೇಳಿ ಕರೀತಾರಲ್ಲ, ಇವರು ಯೋಗ ಹೇಳ್ಕೊಡೋದಕ್ಕೆ ಅದನ್ನ ಮಾಡ್ತಿದ್ದಾರೆ ಬಿಟ್ರೆ ಅಲ್ಲೇನು ಮಠನ ಕಟ್ಟಬೇಕು ಅಂತ ಹೋಗ್ತಿಲ್ಲ. ಅಲ್ಲಿ ಬಂದಂತ ಭಕ್ತಾದಿಗಳಿಗೆ ಯೋಗ ಹೇಳ್ಕೊಡ್ತಾರೆ ಅಷ್ಟು ಬಿಟ್ರೆ ಮತ್ತೇನಿಲ್ಲ. ಇವರು 8 ವರ್ಷದಿಂದನೂ ಕೂಡ ಸುಮ್ನೆ ಇದ್ದು ಈಗ ಏಕಾಏಕಿ ಈ ನಿರ್ಧಾರವನ್ನ ತಗೊಂಡಿದ್ದು ಕಾರಣ ಏನಪ್ಪಾ ಅಂತಂದ್ರೆ, ಅಲ್ಲಿ ಏನಾಗಿದೆ, ಟ್ರಸ್ಟ್ ನಲ್ಲಿ ಸರ್ಕಾರದಿಂದ 15 ಕೋಟಿ ಹಣ ಬಂದಿದೆ. ಬಿಜೆಪಿ ಗೌರ್ಮೆಂಟ್ ಇದ್ದಾಗ 11 ಕೋಟಿ ಕೊಟ್ಟಿದ್ರು. ಅದಾದ್ಮೇಲೆ ಸಮಾಜ ಬಾಂಧವರು ಸಾಕಷ್ಟು ಕೋಟಿಗಟ್ಟಲೆ ಹಣ ಕೊಟ್ಟಿದ್ದಾರೆ. ಏನಾಯ್ತು, ಇದ್ರಲ್ಲಿ ಲೋಪದೋಷ ಕಂಡು ಬಂದಿದೆ ಅಂತೇಳಿ ಸ್ವಾಮೀಜಿಗಳು ಟ್ರಸ್ಟ್ ನಲ್ಲಿರೋ ಕೆಲವರು ಲೆಕ್ಕ ಕೇಳಿದ್ದಾರೆ. ಲೆಕ್ಕ ಕೇಳಿದಾಗ ಲೆಕ್ಕನ ಆ ಕ್ಷಣನೇ ಕೊಟ್ಬಿಟ್ಟಿದ್ರೆ ಅಥವಾ ಒಂದ್ 4 ದಿನ ಟೈಮ್ ತಗೊಂಡ್ ಕೊಟ್ಟಿದ್ರೆ ಇದು ಸಮಸ್ಯೆ ಉದ್ಭವ ಆಗ್ತಿರ್ಲಿಲ್ಲ. ಅಲ್ಲ, ಈ ಲೆಕ್ಕ ಕೇಳೋದಕ್ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಆಂತರಿಕ ಸಮಿತಿ ರಚನೆ ಮಾಡಿ ಆ ಸಮಿತಿ ವರದಿ ಕೂಡ ಕೊಟ್ಟಿದೆಯಂತೆ. ಅದಾದ್ಮೇಲೂ ಮತ್ತೆ ಲೆಕ್ಕ ಕೇಳಿದಕ್ಕೆ ಹಳೆ ಲೆಕ್ಕಪತ್ರದ ವಿಷಯ ಈಗ ಯಾಕೆ ಅನ್ನೋದ್ರಿಂದ ಶುರುವಾಗಿದೆ ಮತ್ತೆ ಗಲಾಟೆ. ಯಾಕೆ ಅದು ಈಗ ಯಾಕೆ ಅಂತ ಪ್ರಶ್ನೆ ಬಂದಿರೋದೇ ಎಲ್ಲರಿಗೂ ಅನುಮಾನಕ್ಕೀಡು ಮಾಡಿದೆ. ಇದೇನಾಗಿದೆ, ಮಠದ ಸ್ವಾಮೀಜಿಗಳಾಗಿರ್ಬೋದು, ಅಲ್ಲಿರ್ತಕ್ಕಂಥ ಸಂಘದವರಾಗಿರ್ಬೋದು, ಸಮಾಜದವರಾಗಿರ್ಬೋದು, ಹೇಳೋದೇನಪ್ಪಾ ಅಂತಂದ್ರೆ 10 ರೂಪಾಯಿದು ಒಂದು ಸಾಮಾನು ತಗೊಂಡು ಅದನ್ನ 100 ರೂಪಾಯಿ ಲೆಕ್ಕ ಹಚ್ಚಿದ್ದಾರೆ ಅಂತ ಹೇಳ್ತಾರೆ. ನಾವು ಕಣ್ಣಿಂದ ನೋಡಿ ಆರೋಪ ಮಾಡೋದಕ್ಕೆ ಸಾಕ್ಷಿಗಳು ಬೇಕಾಗತ್ತೆ. ಸಮಾಜದವ್ರು ಮಾತಿದ್ದು. ಹಾಗಾಗಿ ಅವ್ರ ಏನ್ ಹೇಳ್ತಿದಾರೆ, ನೀವೇನಾದ್ರೂ ಖರ್ಚು ಮಾಡಿರ್ರಿ, ಎಷ್ಟಾದ್ರೂ ದುಡ್ಡು ಬಂದಿರ್ಲಿ, ಅದನ್ನ ಸಾರ್ವಜನಿಕರ ಮಧ್ಯದಲ್ಲಿ ನೀವು ಅದನ್ನ ಲೆಕ್ಕ ಬಿತ್ತರಿಸ್ಬಿಟ್ರೆ ಮುಗ್ದೋಯ್ತು, ಗೊಂದಲನೇ ಸೃಷ್ಟಿ ಆಗಲ್ಲ. ಟ್ರಸ್ಟಿಗಳು ನಾವು ರೆಡಿ ಇದೀವಿ ಅಂತಾರೆ. ಅದಕ್ಕೆ ಆ ಟ್ರಸ್ಟಿಗಳು ರೆಡಿ ಇದ್ರೆ ಇದ್ಯಾಕೆ ಗೊಂದಲ ಆಗ್ತಿತ್ತು? ಸ್ವಾಮೀಜಿಗಳು ಲೆಕ್ಕ ಕೇಳಿರೋದ್ರಿಂದ ಈಗ ಇಷ್ಟು ದಿನ ಸುಮ್ನಿದ್ರು ಸ್ವಾಮೀಜಿಗಳು, ಇಷ್ಟು ದಿವಸ ಲೆಕ್ಕ ಕೇಳಿರ್ಲಿಲ್ಲ. ಈಗ ಮೊನ್ನೆ ಲೆಕ್ಕ ಕೇಳಾದ್ಮೇಲೆ ಇವರು ಇನ್ನೊಂದ್ ಮಠಕ್ಕೆ ನಡ್ಕೊಳ್ತಾರೆ, ಇವರು ಫೇರ್ ಅಂಡ್ ಲವ್ಲಿ ಹಚ್ತಾರೆ, ಬ್ಯೂಟಿ ಪಾರ್ಲರ್ಗೆ ಹೋಗ್ತಾರೆ. ಈಗ ಬಂತಾ? ಇಲ್ಲಿವರೆಗೆ ಯಾಕೆ ಬರಬಾರ್ದಾಗಿತ್ತು ಈ ಮಾತುಗಳು? ನಾನ್ ಕೇಳೋದ್ ಪ್ರಶ್ನೆ ಅಲ್ವಾ ಮೇಡಮ್? ಓಕೆ, ಈಗ ಅಷ್ಟಕ್ಕೆ ಅಷ್ಟು ಟ್ರಸ್ಟಿಗಳು ಒಮ್ಮತದಿಂದ ನಿರ್ಧಾರ ತಗೋತಾರೆ ಅಂದ್ರೆ ಸಮಸ್ಯೆ ಏನು? ಈಗ 4 ಜನ ಟ್ರಸ್ಟಿಗಳು ವಿರುದ್ಧವಾಗಿ ನಿಂತ್ರು, ಇನ್ನೊಂದ್ 4 ಜನ ಪರವಾಗಿ ನಿಂತ್ರು, ಮತ್ತೊಂದ್ 4 ಜನ ತಟಸ್ಥವಾಗಿ ಉಳಿದ್ರು, ಅದು ಬೇರೆ. ಬಟ್ ಎಲ್ಲಾ ಟ್ರಸ್ಟಿಗಳು ಒಮ್ಮತದಿಂದ ಉಚ್ಚಾಟನೆ ಅನ್ನೋ ನಿರ್ಧಾರಕ್ಕೆ ಬಂದ್ಬಿಡ್ತಾರಲ್ಲ ಮೇಡಮ್. ಟ್ರಸ್ಟಿಗಳು ಉಚ್ಚಾಟನೆ ಮಾಡ್ಲಿಕ್ಕೆ ಸಂಘ, ಸಮಾಜ ಒಪ್ಪಿಗೆ ಕೊಟ್ರೆ ಮಾತ್ರ ಇವರು ಉಚ್ಚಾಟನೆ ಸಕ್ಸಸ್ಫುಲ್ ಆಗತ್ತೆ. ಸಂಘ, ಸಮಾಜ ಕೊಟ್ಟಿಲ್ಲ ಅಂತಂದ್ರೆ ಇವ್ರ ಕೈಲಿ ಏನು ಮಾಡಕ್ ಆಗೋದಿಲ್ಲ ಮೇಡಮ್. ಸ್ವಾಮೀಜಿ ಮತ್ತು ಸ್ವಾಮೀಜಿ ಪರ ಇರೋರು ಹೇಳ್ತಾರೆ, ಈಗ ಸಮುದಾಯ ಇದೆ, ಶಿಷ್ಯ ವೃಂದ ಇದೆ, ಅವರೆಲ್ಲರೂ ತೀರ್ಮಾನ ತಗೋಬೇಕು ಅಂತ. ಬಟ್ ಈಗ ಟ್ರಸ್ಟಿಗಳು ಹೇಳ್ತಾರೆ ಬೈಲಾದಲ್ಲಿದೆ, ನಾವೆಲ್ಲೂ ಕೂಡ ಅದ್ರ ಚೌಕಟ್ಟನ್ನ ದಾಟಿ ಏನು ನಿರ್ಧಾರ ಮಾಡಿಲ್ಲ ಅಂತ ಅವ್ರು ಹೇಳ್ತಾರೆ. ಮೇಡಮ್, ಅದೇ ಬೈಲಾದಲ್ಲಿದೆ. ಸಂಘ ತೀರ್ಮಾನ ತಗೋಬೇಕು, ಸಂಘದ ರಾಜ್ಯಾಧ್ಯಕ್ಷರಿದ್ದಾರೆ, ಸಮಾಜ ತೀರ್ಮಾನ ತಗೋಬೇಕು. ಇವರು ಏಕಾಏಕಿ ಬೇಕಂದಾಗ ಒಳಗ್ ಕರ್ಕೊಳ್ಳೋದು. ಹಿಂದೆನೂ ಕೂಡ ಸಿದ್ಲಿಂಗ್ ಸ್ವಾಮೀಜಿ ಅನ್ನೋರ್ನ ಉಚ್ಚಾಟನೆ ಮಾಡಿದ್ರು. ಅದಾದ್ಮೇಲೆ ಈ ಸ್ವಾಮೀಜಿನ ಉಚ್ಚಾಟನೆ ಮಾಡಿದ್ರು. ಏನ್ ಆಟ ಆಡೋ ಗೊಂಬೆಗಳ ಮಠದ ಸ್ವಾಮೀಜಿಗಳಂದ್ರೆ? ಇವತ್ತು ಈ ಸ್ವಾಮೀಜಿಗಳಾಗಿರೋದು ಇನ್ನು ಮತ್ತೆ ಬೇರೆ ಬೇರೆ ಸಮಾಜಗಳಿಗೆ ಹೋಗ್ಬಾರ್ದು ಅನ್ನೋದು ನಮಗೆ ನೋವಿದೆ. ಸಮುದಾಯದ ಒಪಿನಿಯನ್ ಏನ್ ಇದ್ರ ಬಗ್ಗೆ? ಅಂದ್ರೆ ಈಗ ಮಠಕ್ಕೆ ಒಂದಷ್ಟು ಭಕ್ತ ಸಮೂಹ ಇರುತ್ತೆ, ಭಕ್ತರು ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ವಿವಾದ ಇಷ್ಟಕ್ಕೆ ನಿಲ್ಲಿ, ಸಾಕು, ಜಾಸ್ತಿ ಆಯ್ತು ವಿವಾದ ಅನ್ನೋದಾ, ಅಥವಾ ಸ್ವಾಮೀಜಿ ಪರ ಸ್ವಾಮೀಜಿ ವಿರೋಧ, ಹೆಂಗಿದೆ ಸಿಚುವೇಶನ್?
ಎಲ್ಲ ಸಮುದಾಯದ ಜನರು ಸಮಾಜದ ಪರವಾಗಿದ್ದಾರೆ. ಹಾಗಾಗಿ ಯಾರು ಕೂಡ ಸ್ವಾಮೀಜಿಯ ವಿರುದ್ಧವಾಗಿಲ್ಲ. ಇವ್ರ ಟ್ರಸ್ಟ್ ನಲ್ಲಿ ಕೆಲವರು ಇವರ ಮಾತುಗಳನ್ನ ಕೇಳ ಅಂತ 4-6 ಜನನ ಬಿಟ್ರೆ ಇನ್ನ ಎಲ್ಲ ಸಮಾಜ ಬಾಂಧವರೆಲ್ಲರೂ ಸಹಿತ ಸ್ವಾಮೀಜಿ ಪರವಾಗಿದ್ದಾರೆ. ಅಂದ್ರೆ ನೀವು ಹೇಳೋದು ಇಡೀ ಸಮುದಾಯ ಟ್ರಸ್ಟಿಗಳ ಬೆನ್ನಿಗೆ ನಿಂತಿಲ್ಲ, ಸ್ವಾಮೀಜಿ ಬೆನ್ನಿಗೆ ನಿಂತಿದೆ ಅಂತ? ನಿಜ ಮೇಡಮ್. ಓಕೆ, ಸೊ ಈಗ ಹಾಗಾದ್ರೆ ಇದೇನು ವಾಟ್ ನೆಕ್ಸ್ಟ್? ಈಗ ಅವ್ರು ಹೇಳ್ತಿದ್ದಾರೆ ನಾವು ಉಚ್ಚಾಟನೆ ಮಾಡಿದ್ವಿ, ಉಚ್ಚಾಟನೆ ಆಗಿದೆ ಅಂತ, ನಾವು ಯಾವ ಅವರು ಉಚ್ಚಾಟನೆ ಮಾಡಿರ್ಬೋದು, ತಿಳ್ದಂಗೆನೆ ನಿರ್ಧಾರ ತಗೊಳ್ಳೋದಕ್ಕೆ. ಇದು ಯಾವ್ದು ಅವ್ರ ಮನೆ ವಸ್ತು ಅಲ್ಲ, ಇದು ಸಮಾಜಕ್ಕೆ ಇಲ್ಲಿ ಸುಮಾರು ಕೋಟಿಗಟ್ಲೆ ಕರ್ನಾಟಕ ರಾಜ್ಯದಲ್ಲೇ ಪಂಚಮಸಾಲಿ ಸಮಾಜದ ಬಂಧುಗಳು ಇರ್ತಕ್ಕಂಥದ್ದು. ಇವ್ರು ಯಾರೋ ಕೂತು 11 ಜನ ನಿರ್ಧಾರ ತಗೊಂಡ ತಕ್ಷಣನೇ ಸಮಾಜ ಒಪ್ಪೋದಿಲ್ಲ. ನಾವ್ ಇದನ್ನ ತಿರಸ್ಕಾರ ಮಾಡ್ತೀವಿ, ನಾವು ಇದ್ರ ವಿರುದ್ಧವಾಗಿ ಕಾನೂನು ಪ್ರಕಾರ ನಾವು ಮುಂದುವರಿತೀವಿ, ಇದನ್ನ ಇಂಜೆಕ್ಷನ್ ತರ್ತೀವಿ, ಯಾವ ಕಾರಣಕ್ಕೂ ನಾವು ಬಿಡೋದಿಲ್ಲ. ಈ ಸ್ವಾಮೀಜಿನ ಮುಂದುವರ್ಕೊಂಡು ಹೋಗೋದಕ್ಕೆ ಏನೇನ್ ಬೇಕು ಎಲ್ಲ ಪ್ರಯತ್ನಗಳನ್ನ ನಾವು ಮಾಡ್ತೀವಿ ಮೇಡಮ್. ಎಸ್, ಥ್ಯಾಂಕ್ ಯು ಅಜಯ್ ಕುಮಾರ್ ಅವರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.